ಟೌನ್ಶಿಪ್ ವಿರೋಧದ ನಡುವೆ ಅಧಿಸೂಚನೆ ಟೌನ್ಶಿಪ್ ಅಂದ್ರೆ ಭೂ ಸ್ವಾಧೀನಕ್ಕೆ ಸುಮಾರು 500 ಎಕರೆ ಬಿಡದಿ ಟೌನ್ಶಿಪ್ಪನ್ನು ಪ್ರಾರಂಭ ಮಾಡಿದ್ದು ಯಾರು ಇವರೇ? ಈಗ ನೋಡಿ ಸರ್, ಈಗ ಉದಾಹರಣೆಗೆ ಚನ್ನರಾಯಪಟ್ಟಣದ್ದು ಎಲ್ಲಿ ನಿಮ್ಮ ದೇವನಹಳ್ಳಿನಲ್ಲಿ ರೈತರು ವಿರೋಧ ಮಾಡಿದ್ರು. ನಾವು ರೈತರ ಏನು ಒಂದು ಅವರ ಬೇಡಿಕೆಗೆ ನಾವು ಸ್ಪಂದಿಸಿದ್ವಿ. ಏನಪ್ಪ ಪರ್ಮನೆಂಟ್ ಗ್ರೀನ್ ಬೆಲ್ಟನ್ನು ನಾವು ಮಾಡಿದ್ವಿ, ಅದನ್ನು ಅಗ್ರಿಕಲ್ಚರಲ್ ಲ್ಯಾಂಡಿಗೆ. ಈಗ ಅವರೇ ಸ್ವಪ್ರೇರಣೆಯಿಂದ ಬಂದು ಕೊಟ್ಟಾಗ ನಾವು ಬೇಡ ಅಂತ ಅಲ್ಲ, ಇದೂ ಹಾಗೆ ಅಲ್ವಾ? ಈಗ ಅವಾಗ ನಂದೇನೆಂದರೆ ಆಶ್ಚರ್ಯ ಏಕಾಗ್ತಾಯಿದೆ ಅಂದರೆ, ಹಿಂದೆ JDS ಅವರಿದ್ದಾಗ ಅದು ಒಂದು ಉತ್ತಮವಾದಂಥ ಪ್ರಾಜೆಕ್ಟ್ ಇತ್ತು. ಈಗ ವಿರೋಧ ಪಕ್ಷದಲ್ಲಿದ್ದಾಗ ಅದೇ ಪ್ರಾಜೆಕ್ಟನ್ನು ನಾವು ತೊಗೊಂಡು ಅದನ್ನು ಇನ್ನೂ ಅದರ ವ್ಯಾಪ್ತಿ ಹೆಚ್ಚು ಮಾಡಿ ಇನ್ನೂ ಒಳ್ಳೆಯದು ಮಾಡಬೇಕು, ಉದ್ಯೋಗ ಅವಕಾಶಗಳು ಕಲ್ಪಿಸ್ಕೊಡ್ಬೇಕು ಅಂದಾಗ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಅವಾಗೇನು ಇತ್ತು ಅದೇ ಅಲ್ವಾ? ಅವೇ ಲ್ಯಾಂಡ್ ಅಲ್ಲ? ಏನು ಜಾಸ್ತಿ ಸರ್ವೆ ನಂಬರ್ಸ್ ಆಗಿದೆಯಾ, ಕಮ್ಮಿ ಆಗಿದೆಯಾ, ಬೇರೆಯವ್ರದ್ದು ಆಗಿದೆಯಾ? ಅದೆಲ್ಲ ಇಲ್ಲ ಅಲ್ಲ. ರೈತರನ್ನ ವಿಶ್ವಾಸಕ್ಕೆ ಹೇಗೆ ಪಡಿತೀರಿ ಅಂತ ಈಗಾಗಲೇ ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅವರಿಗೆ 2-3 ಸರಿ ಕರೆದು ಚರ್ಚೆ ಮಾಡಿದ್ದಾರೆ. ವಾಟ್ ಎವರ್ ಇಟ್ ಈಸ್, ನಾವೇನು ಫೋರ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ. ಈಗ ನಿಮ್ಮ ಭೂಮಿಯನ್ನು ನಾವು ಕಸ್ಕೊಳಕ್ಕಾಗ್ತದ? ಅದನ್ನು ನೋಟಿಫಿಕೇಷನ್ ಆಗಿರ್ತದೆ. ಇಫ್ ಎನಿ ಕಾನೂನಿದೆ ಎಲ್ಲದಕ್ಕೂ. ಅವ್ರಿಗೇನಾದರೂ ಹೌದಪ್ಪ ಕೊಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ಅವ್ರು ಹೋಗ್ಬೋದು. ಈಗ ಮೆಜಾರಿಟಿ ಅವರು ಕೊಡಲಿಕ್ಕೆ ತಯಾರಿದ್ರೆ ದಟ್ಸ್ ವೈ ವಿ ಹ್ಯಾವ್ ನೋಟಿಫೈಡ್ ಇಟ್. ಈಗ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದೆ ಯಾರ್ಯಾರು ಇದ್ರ ಹಿಂದೆ ಇದ್ದಾರೆ ಅಂತ. ಈಗ ನಾನು ಹೇಳ್ದಂಗೆ ಅವ್ರು ಮಾಡಿದಾಗ ಮಾಸ್ಟರ್ ಸ್ಟ್ರೋಕ್ಗಳು, ನಾವು ಮಾಡಿದಾಗ ರೈತ ವಿರೋಧಿನ. ವಿರೋಧದ ನಡುವೆ ಅಧಿಸೂಚನೆ ಅಂದ್ರೆ ಭೂ ಸ್ವಾಧೀನಕ್ಕೆ ಸುಮಾರು 500 ಎಕರೆ ಬಿಡದಿ ಟೌನ್ಶಿಪ್ಪನ್ನು ಪ್ರಾರಂಭ ಮಾಡಿದ್ದು ಯಾರು ಇವರೇ? ಈಗ ನೋಡಿ ಸರ್, ಈಗ ಉದಾಹರಣೆಗೆ ಚನ್ನರಾಯಪಟ್ಟಣದ್ದು ಎಲ್ಲಿ ನಿಮ್ಮ ದೇವನಹಳ್ಳಿನಲ್ಲಿ ರೈತರು ವಿರೋಧ ಮಾಡಿದ್ರು. ನಾವು ರೈತರ ಏನು ಒಂದು ಅವರ ಬೇಡಿಕೆಗೆ ನಾವು ಸ್ಪಂದಿಸಿದ್ವಿ. ಏನಪ್ಪ ಪರ್ಮನೆಂಟ್ ಗ್ರೀನ್ ಬೆಲ್ಟನ್ನು ನಾವು ಮಾಡಿದ್ವಿ, ಅದನ್ನು ಅಗ್ರಿಕಲ್ಚರಲ್ ಲ್ಯಾಂಡಿಗೆ. ಈಗ ಅವರೇ ಸ್ವಪ್ರೇರಣೆಯಿಂದ ಬಂದು ಕೊಟ್ಟಾಗ ನಾವು ಬೇಡ ಅಂತ ಅಲ್ಲ, ಇದೂ ಹಾಗೆ ಅಲ್ವಾ? ಈಗ ಅವಾಗ ನಂದೇನೆಂದರೆ ಆಶ್ಚರ್ಯ ಏಕಾಗ್ತಾಯಿದೆ ಅಂದರೆ, ಹಿಂದೆ JDS ಅವರಿದ್ದಾಗ ಅದು ಒಂದು ಉತ್ತಮವಾದಂಥ ಪ್ರಾಜೆಕ್ಟ್ ಇತ್ತು. ಈಗ ವಿರೋಧ ಪಕ್ಷದಲ್ಲಿದ್ದಾಗ ಅದೇ ಪ್ರಾಜೆಕ್ಟನ್ನು ನಾವು ತೊಗೊಂಡು ಅದನ್ನು ಇನ್ನೂ ಅದರ ವ್ಯಾಪ್ತಿ ಹೆಚ್ಚು ಮಾಡಿ ಇನ್ನೂ ಒಳ್ಳೆಯದು ಮಾಡಬೇಕು, ಉದ್ಯೋಗ ಅವಕಾಶಗಳು ಕಲ್ಪಿಸ್ಕೊಡ್ಬೇಕು ಅಂದಾಗ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಅವಾಗೇನು ಇತ್ತು ಅದೇ ಅಲ್ವಾ? ಅವೇ ಲ್ಯಾಂಡ್ ಅಲ್ಲ? ಏನು ಜಾಸ್ತಿ ಸರ್ವೆ ನಂಬರ್ಸ್ ಆಗಿದೆಯಾ, ಕಮ್ಮಿ ಆಗಿದೆಯಾ, ಬೇರೆಯವ್ರದ್ದು ಆಗಿದೆಯಾ? ಅದೆಲ್ಲ ಇಲ್ಲ ಅಲ್ಲ. ರೈತರನ್ನ ವಿಶ್ವಾಸಕ್ಕೆ ಹೇಗೆ ಪಡಿತೀರಿ ಅಂತ ಈಗಾಗಲೇ ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅವರಿಗೆ 2-3 ಸರಿ ಕರೆದು ಚರ್ಚೆ ಮಾಡಿದ್ದಾರೆ. ವಾಟ್ ಎವರ್ ಇಟ್ ಈಸ್, ನಾವೇನು ಫೋರ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ. ಈಗ ನಿಮ್ಮ ಭೂಮಿಯನ್ನು ನಾವು ಕಸ್ಕೊಳಕ್ಕಾಗ್ತದ? ಅದನ್ನು ನೋಟಿಫಿಕೇಷನ್ ಆಗಿರ್ತದೆ. ಇಫ್ ಎನಿ ಕಾನೂನಿದೆ ಎಲ್ಲದಕ್ಕೂ. ಅವ್ರಿಗೇನಾದರೂ ಹೌದಪ್ಪ ಕೊಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ಅವ್ರು ಹೋಗ್ಬೋದು. ಈಗ ಮೆಜಾರಿಟಿ ಅವರು ಕೊಡಲಿಕ್ಕೆ ತಯಾರಿದ್ರೆ ದಟ್ಸ್ ವೈ ವಿ ಹ್ಯಾವ್ ನೋಟಿಫೈಡ್ ಇಟ್. ಈಗ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದೆ ಯಾರ್ಯಾರು ಇದ್ರ ಹಿಂದೆ ಇದ್ದಾರೆ ಅಂತ. ಈಗ ನಾನು ಹೇಳ್ದಂಗೆ ಅವ್ರು ಮಾಡಿದಾಗ ಮಾಸ್ಟರ್ ಸ್ಟ್ರೋಕ್ಗಳು, ನಾವು ಮಾಡಿದಾಗ ರೈತ ವಿರೋಧಿನ. ವಿರೋಧದ ನಡುವೆ ಅಧಿಸೂಚನೆ ಅಂದ್ರೆ ಭೂ ಸ್ವಾಧೀನಕ್ಕೆ ಸುಮಾರು 500 ಎಕರೆ ಬಿಡದಿ ಟೌನ್ಶಿಪ್ಪನ್ನು ಪ್ರಾರಂಭ ಮಾಡಿದ್ದು ಯಾರು ಇವರೇ? ಈಗ ನೋಡಿ ಸರ್, ಈಗ ಉದಾಹರಣೆಗೆ ಚನ್ನರಾಯಪಟ್ಟಣದ್ದು ಎಲ್ಲಿ ನಿಮ್ಮ ದೇವನಹಳ್ಳಿನಲ್ಲಿ ರೈತರು ವಿರೋಧ ಮಾಡಿದ್ರು. ನಾವು ರೈತರ ಏನು ಒಂದು ಅವರ ಬೇಡಿಕೆಗೆ ನಾವು ಸ್ಪಂದಿಸಿದ್ವಿ. ಏನಪ್ಪ ಪರ್ಮನೆಂಟ್ ಗ್ರೀನ್ ಬೆಲ್ಟನ್ನು ನಾವು ಮಾಡಿದ್ವಿ, ಅದನ್ನು ಅಗ್ರಿಕಲ್ಚರಲ್ ಲ್ಯಾಂಡಿಗೆ. ಈಗ ಅವರೇ ಸ್ವಪ್ರೇರಣೆಯಿಂದ ಬಂದು ಕೊಟ್ಟಾಗ ನಾವು ಬೇಡ ಅಂತ ಅಲ್ಲ, ಇದೂ ಹಾಗೆ ಅಲ್ವಾ? ಈಗ ಅವಾಗ ನಂದೇನೆಂದರೆ ಆಶ್ಚರ್ಯ ಏಕಾಗ್ತಾಯಿದೆ ಅಂದರೆ, ಹಿಂದೆ JDS ಅವರಿದ್ದಾಗ ಅದು ಒಂದು ಉತ್ತಮವಾದಂಥ ಪ್ರಾಜೆಕ್ಟ್ ಇತ್ತು. ಈಗ ವಿರೋಧ ಪಕ್ಷದಲ್ಲಿದ್ದಾಗ ಅದೇ ಪ್ರಾಜೆಕ್ಟನ್ನು ನಾವು ತೊಗೊಂಡು ಅದನ್ನು ಇನ್ನೂ ಅದರ ವ್ಯಾಪ್ತಿ ಹೆಚ್ಚು ಮಾಡಿ ಇನ್ನೂ ಒಳ್ಳೆಯದು ಮಾಡಬೇಕು, ಉದ್ಯೋಗ ಅವಕಾಶಗಳು ಕಲ್ಪಿಸ್ಕೊಡ್ಬೇಕು ಅಂದಾಗ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಅವಾಗೇನು ಇತ್ತು ಅದೇ ಅಲ್ವಾ? ಅವೇ ಲ್ಯಾಂಡ್ ಅಲ್ಲ? ಏನು ಜಾಸ್ತಿ ಸರ್ವೆ ನಂಬರ್ಸ್ ಆಗಿದೆಯಾ, ಕಮ್ಮಿ ಆಗಿದೆಯಾ, ಬೇರೆಯವ್ರದ್ದು ಆಗಿದೆಯಾ? ಅದೆಲ್ಲ ಇಲ್ಲ ಅಲ್ಲ. ರೈತರನ್ನ ವಿಶ್ವಾಸಕ್ಕೆ ಹೇಗೆ ಪಡಿತೀರಿ ಅಂತ ಈಗಾಗಲೇ ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಮಾತನಾಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅವರಿಗೆ 2-3 ಸರಿ ಕರೆದು ಚರ್ಚೆ ಮಾಡಿದ್ದಾರೆ. ವಾಟ್ ಎವರ್ ಇಟ್ ಈಸ್, ನಾವೇನು ಫೋರ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ. ಈಗ ನಿಮ್ಮ ಭೂಮಿಯನ್ನು ನಾವು ಕಸ್ಕೊಳಕ್ಕಾಗ್ತದ? ಅದನ್ನು ನೋಟಿಫಿಕೇಷನ್ ಆಗಿರ್ತದೆ. ಇಫ್ ಎನಿ ಕಾನೂನಿದೆ ಎಲ್ಲದಕ್ಕೂ. ಅವ್ರಿಗೇನಾದರೂ ಹೌದಪ್ಪ ಕೊಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ಅವ್ರು ಹೋಗ್ಬೋದು.
ಈಗ ಮೆಜಾರಿಟಿ ಅವರು ಕೊಡಲಿಕ್ಕೆ ತಯಾರಿದ್ರೆ ದಟ್ಸ್ ವೈ ವಿ ಹ್ಯಾವ್ ನೋಟಿಫೈಡ್ ಇಟ್. ಈಗ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದೆ ಯಾರ್ಯಾರು ಇದ್ರ ಹಿಂದೆ ಇದ್ದಾರೆ ಅಂತ. ಈಗ ನನಗೆ ನಾನು ಹೇಳ್ದಂಗೆ ಅವ್ರು ಮಾಡಿದಾಗ ಮಾಸ್ಟರ್ ಸ್ಟ್ರೋಕ್ಗಳು, ನಾವು ಮಾಡಿದಾಗ ರೈತ ವಿರೋಧಿನ.